ನೋಡಿ, ದೂರಿಂದ ಕೆಲಸ ಹುಡಿಕೊಂಡು ಬಂದಿದ್ದೀರಾ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸರಿ ಅಂತ ಹೇಳ್ಬಿಟ್ಟು ಕೆಲಸ ಕೊಡ್ತಾ ಇದ್ದೀನಿ. ಇಬ್ರು ಮೈ ಬಗ್ಸಿ ಕೆಲಸ ಮಾಡಬೇಕು. ಗೊತ್ತಲ್ಲ, ಕಾಫಿ ಎಲ್ಲನೂ ನೀಟಾಗೆಲ್ಲ ಕಿತ್ತು ಮಾಡಿ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೇನೆ. ನೋಡಿ, ಅದೆಲ್ಲ ಕೆಲಸದವರೆಲ್ಲ ಮಾಡ್ತಾ ಇರ್ತಾರೆ. ನೀವು ಬೇರೆ ಕಡೆಯಿಂದ ಬಂದಿದ್ದೀರಾ, ನಮ್ಮ ಕಡೆ ಇರಲ್ಲ. ಆದ್ರೂ ಪರವಾಗಿಲ್ಲ, ನಿಮ್ಗೆ ಅಂತ ಒಂದು ಚಾನ್ಸ್ ಕೊಟ್ಬಿಟ್ಟು ಸರಿ ಮಾಡ್ರಿ ಅಂತ ಹೇಳ್ಬಿಟ್ಟು ಬಿಡ್ತಾ ಇದೀವಿ. ಹೋಗಿ ಒಂದು ಕಡೆಯಿಂದ ಎಲ್ಲ ಬುಟ್ಟಿಗಳವೆ ತಗೊಂಡು ಒಂದು ಕಡೆಯಿಂದನೂ ಕೆಲಸ ಮಾಡಿ ನಡೀರಿ. ಆಯ್ತು ಆಯ್ತು ಆಯ್ತು. ಅಲ್ಲ, ನನಗೇನಾರ ಮ್ಯಾನೇಜರ್ ತರ ಏನಾರ ಕ್ಯಾಮೆ ಸಿಕ್ಕಿದ್ರೆ ಸಂದಾಕಿರೋದು ಸಾ. ಇಲ್ಲಿ ನಾನೇ ಮ್ಯಾನೇಜರ್, ನನ್ನೇ ಓಡಿಸ್ಬಿಟ್ಟು ಮ್ಯಾನೇಜರ್ ಕೆಲಸ ಕೇಳ್ತಾ ಇದೆಯಲ್ಲ. ನಡಿಲ್ಲ, ಕಾಫಿ ಬಿಡ್ಸೋ ಕೆಲಸ ಒಂದೈತೆ, ಮಾಡಂಗಿದ್ರೆ ಮಾಡು. ಮೂರೊತ್ತು ಊಟ ಬೀಳ್ತದೆ, ಕೈಗೊಂಚೂರು ಕಾಸು ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಹೋಗ್ತಾ ಇರ್ರಿ. ಇಲ್ಲ ಹೇಳಿ ಸಾ, ಇಲ್ಲ ಮಾಡ್ತೀವಿ. ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಬಿಡಿಸ್ತಾಳ, ನಾವು ಬಿಡಿಸ್ ಹಾಕ್ತೀವಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ನಮ್ಮ ಕೆಲಸ ನೋಡಿ ನೀವೇ ನಮ್ಮ ಮ್ಯಾನೇಜರ್ ಪೋಸ್ಟೇ ಕೊಟ್ಬಿಡ್ತೀರಾ. ಸರಿ, ಮೊದಲು ಕೆಲಸ ಮಾಡಿ. ಯಾಕಲ್ಲ ಒಳ್ಳೆ ಹಿಂಗ್ ಮೂತಿ ಮಾಡ್ಕೊಬಿಟ್ಟೆ. ಹಂಗೋ ಮೂರ್ವಾದೆಗೆ ಮೂರೊತ್ತು ಊಟ ಬೀಳೋದು. ನಮ್ಮಮ್ಮ ಮಾಡಾಕೊಳ್ಳು, ನನ್ನ ಹೆಂಡತಿ ತಂದಾಕೊಳ್ಳು. ಮೂರೊತ್ತು ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೆ. ಅಂತ ಜೀವನನ ನೀನು ಕಾಣ್ಬಿಟ್ಟು ನನ್ನ ಜೀವನಕ್ಕೆ ಕಲ್ಲೊಡೆದ್ಬಿಟ್ಟು ನೀನು ಇಲ್ಲೂ ಕರ್ಕೊಬಿಟ್ಟು ಬಂದಿದ್ಯಲ್ಲ. ಏನು ಮಾಡನಿ ಅಂತ ಹೇಳ್ಬಿಟ್ಟು ಒಂದು ಫೋನೆಲ್ಲ ಸ್ವಿಚ್ ಆಫ್ ಮಾಡಿಸ್ಬಿಟ್ಟು ಬಿಸಾಕ್ಸ್ಬಿಟ್ಟಲ್ಲ. ಈಗ ನಮ್ಗೆ ಏನು ಮಾಡನಿ? ಯಾರು ದಿಕ್ಕು ನಮಗೆ ಇಲ್ಲಿ ಕೂಲಿ ಮಾಡಕಿನ? ಅಲ್ಲ, ನೀ ಅಂಡ್ರೋ ದುಡ್ಡಾಗಿ ತಿನ್ಕೊಂಡಿದ್ದೆ ಎಷ್ಟೋ ವಾಸಿ ಆಗಿತ್ತಾನೆ. ನಿನಗೆ ಹೊಸದು ಅಂತ ಅನ್ನಿಸ್ತದೆ ಇದೆಲ್ಲನೂ. ಆದರೆ ನನಗೆ ಇದೆಲ್ಲ ಹಳೇದಿನ. ನನಗಿದ್ರ ಮ್ಯಾಲೆಲ್ಲನೂ ನೋಡು, ಈ ಕೆಲಸನ ಅರ್ಧಂಬರ್ಧ ಮಾಡೋದು, ಮೂರತ್ತು ತಿನ್ನೋದು, ಬೇರೆ ಕಡೆಗೆ ಜಂಪ್ ಆಗೋದು ನೀನು ಯೋಚನೆನೇ ಮಾಡ್ಬೇಡ. ಬಾ ಕಾಫಿ ಬಿಡ್ಸೋಣ. ಇವತ್ತು ಬಿಡಿಸಿದ್ರೆ ಒಂಚೂರು ಕೈಗೆ ದುಡ್ಡು ಸಿಗ್ತತೆ. ಆ ದುಡ್ಡನ್ನಾಗ ಬೇಕಾದ್ರೆ ಇನ್ನೊಂದ್ಸಲ ಏನಾದರೂ ಒಂಚೂರು ಗೇಮ್ ಮಾಡಿ ದುಡ್ಡು ಮಾಡ್ಬೋದಲ್ವಾ? ಏನೋ ಮತ್ತೆ ಆಡಿ ಮತ್ತೆ ದುಡ್ಡು ಮಾಡ್ಬೇಕಾ? ನಿಂಗೇನಾದ್ರು ತಲೆಗಿಲೆ ಕೆಟ್ಟೈತಾ? ಈಗಲೇ ಒಂದ್ಸಲ ಆಡೋಣ ಅಂತ ಹೇಳ್ಬಿಟ್ಟು ಆಗ್ಲೇ ನಮ್ದು ಜೀವನ ನೀನಿಗೆ ಬರೋದು ಏನಂತಲ್ಲ ಊರು ಬಾಗ್ಲಾಗ ನಿಂತೈತೆ. ಈಗ ಮತ್ತೆ ಆಡ್ಬೇಕಂತೆ. ನೋಡಿ, ಅದೇನೋ ಕ್ಯಾಮೇನೇನೋ ಮಾಡೋಣ. ಎಂತ ಗತಿ ಬಂದ್ಬಿಡ್ತು ನನಗೆ. ಎಲೆ ಒಂಬಿಸಿಲೆ, ಎಲೆ ತಂಬೆಳರೆ, ಇಂಥ ಜೋಡಿನ ಎಲ್ಲಾರ ಕಂಡಿರಾ. ಅಲ್ಲಡು ಮಗ, ಅಲ್ಲಡು, ಈ ಕಾಪಿ ಎಸ್ಟೇಟ್ ಆಗಿರೋ ಹುಡುಗಿಯರೆಲ್ಲನೂ ಎಂಥ ಸಂದಕ್ಕೆ ಪಿಗರುಗಳಿದ್ದಂಗೆ ಅವ್ರೆ. ನೋಡು, ಇದ್ರಾಗ ಯಾರೋ ಒಬ್ರನ್ನ ನೋಡಿ ಸೆಟ್ಲು ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಜೀವನನೇ ಸೆಟ್ಲ್ ಆಗೋಗ್ಬಿಡ್ತದೆ. ನಾವೇನು ಕೂಲಿ ನಾಲಿ ಮಾಡಿ ಕಷ್ಟಪಡಂಗೇನೇ ಇರೋಕ್ಕಿಲ್ಲ. ಎಲ್ಲನೂ ಅವರೇ ಮಾಡ್ತಾರೆ, ಅವರೇ ನೋಡ್ಕೋತಾರೆ, ಅವರೇ ಇದು ಮಾಡ್ತಾರೆ. ಅಯ್ಯೋ, ಎಂಥ ಚಾನ್ಸ್, ಎಂಥ ಹುಡುಗಿಯರು. ಥೂ, ನಿನ್ನ ಮಕ ಮುಚ್ಚ. ನಿನ್ನ ಮಾತು ಕಟ್ಕೊಂಡಿಲ್ಲ ಆಗ್ಲೇ ನಿನಗೆ ನನ್ನ ಬಾಳೆಲ್ಲ ಬೀದಿಗೆ ಬಂದ್ಬಿಟ್ಟೈತೆ. ಈಗ ಇನ್ನೊಬ್ರು ತಂಟೆಗೆ ಹೋಯ್ತಿದ್ಯಾ? ಇಲ್ಲಿ ಬಿಡ್ಸಕ್ಕೆ ಕೈಲಾಯ್ತಿಲ್ಲ ನನಗಂತೂ. ಬೇರೆ ಪಿಲ್ಲನ್ ಹೇಳು. ಬಂದ್ಬಿಟ್ಟು ಅಲ್ಲಿ ಹುಡುಗಿಯಾರ ನೋಡ್ಕೊಂಡು ನಿಂತ್ಕೊಬಿಟ್ಟ. ಬರೀ ಇದೇನೇ ಆಯ್ತು. ಸಂದಕ್ಕಿರೋನ್ನ ಯಾಮರ್ಸ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ಟು ಆಸ್ತಿ ಪತ್ರ ಅಡಾಕ್ಬಿಟ್ಟು ಬಂದಿದ್ದೀನಿ. ನಮ್ಮ ಅಮ್ಮ ಈಗ ಊರಿಗೆ ಹೋದ್ರೆ ಚರ್ಮ ಸುಲ್ದು ಬಿಸಾಕ್ಬಿಡ್ತದೆ. ಈಗ ನಮ್ಮ ಅಮ್ಮನ್ನ ಏನು ಮಾಡಲಿ, ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ಎಲ್ಲಿ ನೋಡಿದ್ರೆ ಕೂಲಿ ಕೆಲಸ ಕರ್ಕೊಂಬಿಟ್ಟು ಬಂದವನಿ. ಊರಾಗೆ ಕೂಲಿ ಕೆಲಸ ಮಾಡಿದ್ರೆ ಬೇಡ ಅಂತ ಅನ್ನೋದಾ? ಅಯ್ಯೋ ಮಂಗ್ಯ ನನ್ನ ಮಗನೇ, ಊರ ಕೂಲಿ ಮಾಡಿದ್ರೆ ಕೂಲಿ ಅಂತ ಅಂದ್ಬಿಡ್ತಾರೆ. ಅದೇ ಇಲ್ಲೇನಾರ ಕೂಲಿ ಕೆಲಸ ಮಾಡಿದ್ರೆ ಊರಾಗಿರೋರಿಗೆಲ್ಲ ಹೆಂಗೆ ಗೊತ್ತಾಯ್ತದೆ ಹೇಳು? 10 ಪೈಸದ್ದು ಏನು ಗೊತ್ತಾಗಕ್ಕಿಲ್ಲ. ನೀನು ತಲೆ ನೀನು ಯಾಕೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೋಡು, ನಾನು ಹೇಳ್ದಂಗೆ ಮಾಡಿ ನೀನು ಇನ್ನೊಂದು ಸ್ವಲ್ಪ ದಿನ ಸುಮ್ಕಿರು. ಅಲ್ಲೆಲ್ಲ ತಾಮಸ ಆಗೋಗ್ಬಿಡ್ತದೆ. ಆಮೇಕಿಂದ ನೋಡಪ್ಪ, ನೀನು ಹೋದ್ರೂ ರಾಜ್ ಮರ್ಯಾದೆ ಸಿಗ್ತದೆ ಊರಾಗೆ. ನಿನಗಿದೆಲ್ಲ ಹೊಸ್ದಲ್ವಾ? ಒಂದು 2 ದಿನ ನನ್ನ ಜೊತೆ ಇರು. ಹಂಗಂಗೆ ಎಲ್ಲ ಸರೋಯ್ತದೆ, ಸರಿನಾ? ನೋಡು, ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪಿಗರ್ ಐತಿ, ಆ ಪಿಗರ್ ತಾಗ ಮಾತಾಡ್ಕೊಂಡು ನಿಂತ್ಕೊಂಡು ಬಿಡಿಸ್ತಾ ಇರ್ತೀನಿ. ನೀನು ಇಲ್ಲಿ ಆರಾಮಾಗಿ ಬಿಡಿಸು. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇನ್ನೂ ನೀನು ನನ್ನ ಹತ್ರ ಕಲಿಯೋದು ಬೇಜಾನ್ ಐತೆ. ಇಷ್ಟಕ್ಕೆ ನೀವು ಹೊಂಟ್ಬಿಟ್ರೆ ಹೆಂಗೆ ಹೇಳು? ಇನ್ನೂ ಕಲಿಸ್ಕೊಡ್ತೀನಿ. ನೀನು ಆರಾಮಾಗಿ ಬಿಡಿಸು. ಅಯ್ಯೋ, ಆಮೇಲೆ ನನ್ನ ತಿಂಗಳು ಬಿಟ್ಕೊಂಡು ಹೋಗೋಣ, ಬಿಡಿಸು. ತಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಅಯ್ಯೋ, ನನ್ನ ಮಗನ ಜೊತೆ ಸೇರಿ ಹಾಳಾಗೋಗ್ಬಿಟ್ನಲ್ಲ ನಾನು. ಇದೆಲ್ಲ ಬೇಕಿತ್ತ ನಂಗೆ? ಇವ್ನ ಮನೆ ಯಾಕೆ ಕೊಟ್ಟೋಗ? ಇವ್ನ ಮನೆ ನೆಗದ್ ಬಿದ್ದು ನೆಲ್ಲಿ ಕೈಯಾಗ ಹೋಗ. ನಿಧಿ ಹಂಗೋ ನನಗೆ ಆರಾಮಾಗಿ ಊಟಕ್ಕೆ ತಂದು ಹಾಕೊಡು. ನಮ್ಮಮ್ಮ ಬೇಸಾಕೋದು ಹೆಂಗಿತ್ತು ನನ್ನ ಜೀವನ. ಈ ನನ್ನ ಮಗನಿಂದ ಹಾಳಾಗೋಯ್ತಲ್ಲಪ್ಪ. ಏಯ್, ಇಲ್ಲೇನಾರ ಕೆಲಸ ಮಾಡಕ್ ಬಂದಿದ್ಯೋ? ಇಲ್ಲ ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ನಿಂತಿದ್ಯೋ? ಹಾ, ಅವಾಗಿಂದ ನೋಡ್ತಾ ಇದ್ದೀನಿ ನಿಂತಿರೋ ಜಾಗದಾಗೆ ನಿಂತ್ಕೊಂಡು ಏನ್ಲ ಮಾಡ್ತಾ ಇದೀಯಾ? ಅಯ್ಯೋ, ಕಾಫಿ ಹೇಳಿದ್ರಲ್ಲ, ಕಾಫಿನೇ ಬಿಡಿಸ್ತಾ ಇದ್ದೀನಿ. ನೋಡು, ಇದು ನಿಮ್ಮೂರಲ್ಲ ಆಟ ಆಡ್ಕೊಂಡು ಕುತ್ಕೊಳ್ಳೋಕೆ. ಇಲ್ಲಿ ಕೆಲಸ ಅಂದ್ರೆ ಕೆಲಸ. ಕಾಫಿ ಬೀಜ ಬಿಡಿಸ್ಬೇಕು ಅಂದ್ರೆ ಬಿಡಿಸ್ತಾ ಇರ್ಬೇಕು, ಪಟ ಅಂತ ಹೇಳ್ಬಿಟ್ಟು. ಹಿಂಗೆಲ್ಲ ನಿಂತ್ಕೊಂಡೆ ಅಂದ್ರೆ 10 ರೂಪಾಯಿ ದುಡ್ಡು ಕೊಡಲ್ಲ. ನಿನ್ ಜೊತೆ ಇದ್ನಲ್ಲ, ಎಲ್ಲೋದ ಅವನು? ಅವನು ಆ ಕಡೆ ಬಿಡಿಸ್ತಾವನೆ, ನಾನು ಈ ಕಡೆ ಬಿಡಿಸ್ತಾ ಇದ್ದೀನಿ. ಒಂದು ಗಿಡ ಒಂದು ಸೋಲು ಅಂದ್ಮೇಲೆ ಪೂರ್ತಿ ಬಿಡಿಸ್ಕೊಂಡು ಹೋಗ್ಬೇಕು, ಪೂರ್ತಿ ಬಿಡಿಸ್ಕೊಂಡು ಬರ್ಬೇಕು. ಹಾ, ಹಿಂಗು ನೀನೊಂದ್ ಕಡೆ ಅವನೊಂದ್ ಕಡೆ ನೀನೊಂದ್ ಕಡೆ ಬಿಡಿಸ್ಕೊಂಡು ಕುತ್ಕೊಂಡ್ರೆ ಆಗ್ತೈತಾ? ಊಟ ಹಾಕಲ್ಲ ಅಷ್ಟೇನೆ. ನೋಡು, ಇವೆರಡೂ ಬೇಗ 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 ಕವರ್ ಮಾಡ್ಬಿಟ್ಟು ಬಿಡಿಸ್ಬಿಟ್ಟು ತಂದಲ್ಲಿ ಒಪ್ಪಿಸ್ಬೇಕು ಅಷ್ಟೇನೆ. ಆಯ್ತು ಸರ್, ಆಯ್ತು.
ಓ ಒಪ್ಪಿಸ್ತೀನಿ. ಥು ಇವ್ನು ಗೆದಕ್ಕಿನ್ನೂ ಹಾಂ ಹೆಂಗೋ ನನ್ನ ಹೆಂಡ್ತಿ ಹೋಗಿದ್ರೆ ನೀನೇ ಸಂದಕ್ಕಿರೋದು ಅಂತ ಅನ್ನಿಸ್ತದೆ. ನನ್ನ ಹೆಂಡ್ರು ಹೆಂಗೋ ನೀಟಾಗಿ ಹೋಗುತ್ತಳು ಕೂಳನ ಹಾಕೋಳು ನನ್ನ ಮೇಲೆ ಇಷ್ಟೊಂದು ಪಿರುತಿ ತೋರಿಸೋಳು. ನೀವು ನೋಡು ಈ ನನ್ನ ಮಗ ಬುಡ್ಡಿ ನನ್ನ ಮಗನ ಸವಾಸ ಮಾಡ್ಬಿಟ್ಟು ಹೆಂಗಾಗೈತೆ ನನ್ನ ಬಾಳು ಬರ್ದಾಗ ಹೋಗ್ಬಿಟ್ಟೈತೆ ಎಲ್ಲನೂ. ಹೀಗೆ ಏನು ಮಾಡೋದು ಇವ್ನು ನೋಡಿದ್ರೆ ಎಲ್ಲ ಕುಂತ್ಕೊಂಡವನಲ್ಲ. ವಾಯ್ ಅಡೋ ಬಾಯ್ತ್ಲಾಗೆ ಬಿಡಿಸ್ಬೇಕಂತಿಲ್ಲ ಎಲ್ಲನೂ ಸಾಲದಕ್ಕ ಬಿಡಿಸ್ಬೇಕಂತೆ ಅಲ್ಲಿ ಕುಂತವ್ನು ಮಾತಾಡ್ಕೊಂಡು ಬಾ ಸರ್ನ ಆಮೇಲೆ 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 ಸಿಗ್ತೀನಿ. ಏನ್ಲಾ ಏನ್ಲಾ ನಿನ್ ಗೋಳಲ್ಲ ಅಲ್ಲಿ ಕ್ಯಾಕುಸ್ ಮಕ್ಕು ಬಿತ್ತಾವ್ನಿ. ನೀನ್ ನೋಡಿದ್ರೆ ಇವೆರಡು ಸಾಲು ನಾವೇ ಬಿಡಿಸ್ಬೇಕಂತ ಅಲ್ಲಿ ಗಂಟನೂ ಏಸೊಂದವೆ ಕಾಫಿ ಬೀಜಗಳು ಯಾವಾಗ ಬಿಡ್ಸೋಣ ಯಾವಾಗ ನಾವು ಇದು ಮಾಡೋಣ. ನೀನು ಹಿಂಗೆ ಅಲ್ಲಿ ಅವ್ರ ಗೀತ ಕಿಸ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಬಿಟ್ರೆ ಆಯ್ತದ. ನೋಡಿ ನೀನು ಹಿಂಗೆ ಮಾಡ್ರೆ ನಾನು ಹೊಂಟೋಯ್ತೀನಿ ಅಷ್ಟೇನಿಯ ಊರ್ ಕಡೆನಿಯ ಆರಾಮಾಗಿ ಹೋಗ್ಲಾ ಊರಿಗೆ ಹೋಗು. ಅಲ್ಲೆಲ್ಲ ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ ಹಂಗೇನಿಯ ಕ್ಯಾಕರ್ಸ್ ಮಕ್ಕೋಗಿತಾರೆ ನೋಡು. ನನ್ನನ್ನು ಬಿಟ್ರೆ ನಿಂಗೆ ಯಾರು ಗೊತ್ತಿಲ್ಲ ಇಲ್ಲಿ ನಾನು ಹೇಳ್ದಂಗೆ ಕೇಳಬೇಕು ನೋಡು. ನನ್ನ ಕೆಲಸನೂ ನೀನೇ ಮಾಡು. ಆ ಸಾಲು ಈ ಸೋಲು ಎರಡನ್ನೂ ನೀನೇ ಬಿಡಿಸು. ನನಗಂತೂ ಮೈ ಬಗ್ಸ್ ಎಲ್ಲ ಕೆಲಸ ಮಾಡೋ ಅಭ್ಯಾಸನೇ ಇಲ್ಲ ನನಗಂತೂ. ಊರಿಗೆ ಹೋಯ್ತೀಯಾ ಹೋಗು ಸಾಲ ಮಾಡ್ಕೊಂಬಿಟ್ಟು ಬಂದು ನಿಮ್ಮ ಮನೆ ಪತ್ರ ಕಟ್ಟಿರೋದು ನಮ್ಮ ಮನೆ ಪತ್ರ ಅಲ್ಲ ಗೊತ್ತಾಯ್ತಾ. ನಿಮ್ಮ ಅಮ್ಮನ ತಕ್ಕ ಪಾರ್ಕೆ ಚಪ್ಪಲಿ ತಗೊಂಡು ಹಾಕಿಸ್ಕೊಂಡು ಮನೆ ಬೇರೆ ಇಲ್ಲ ಉಳ್ಕೊಳಕ್ಕೆ. ಇನ್ನೇನು ಮಾಡ್ತೀಯಾ ನೀನು ಬೀದಿಗೆ ಬರಲೇಬೇಕಲ್ವಾ. ಆಮೇಲೆ ನೀನು ನಿಮ್ಮಮ್ಮ ಗುಡಿಸ್ಲಾಕೊಂಡು ಇರ್ಬೇಕಾಯ್ತದೆ. ಯೋಚನೆ ಮಾಡು ಇಲ್ಲಿ ನನ್ನ ಜೊತೆ ಇರೋದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಅಮ್ಮನ ತಕ್ಕ ಚಪ್ಪಲಿಗೆ ಹಾಕಿಸ್ಕೊಂಡು ಊರಾಗ ಕೂಲಿ ಮಾಡೋದ್ಮೇಲೆ ಅಂತ ಯೋಚನೆ ಮಾಡು. ಯಪ್ಪ ನನಗಂತೂ ಹಾಕೊಳಕ್ಕೆ ಗೊತ್ತಾಯ್ತು. ನೋಡು ನಾನಿಲ್ಲಿ ಕುಂತ್ಕೊಂಡು ಸ್ವಲ್ಪ ತೂಗುಡಿಸ್ತಾ ಇರ್ತೀನಿ ಅಷ್ಟಾಗಿ ನೀನು ಒಂದು ಕಡೆಯಿಂದ ಬಿಡಿಸ್ಕೊಂಬಿಡ್ಬಾ ಸರಿನಾ. ಸೊ ಯಾಕಾದ್ರೂ ಇವನ ಜೊತೆ ಬಂದ್ಬಿಟ್ಟು ನನಗೆ ಇವನ ಕೆಲಸ ನಾನೇ ಮಾಡ್ಬೇಕಂತೆ. ಬರೀ ಹುಡುಗಿಯರನ್ನ ನೋಡ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ತಾನೆ ನನ್ನ ಮಗ. ನಾನು ಏನು ಮಾಡಲಿ ಇವಾಗ ಎಲ್ಲ ನಂದು ಹಾಳಾಗೋಯ್ತು ಅಂತ ಜೀವನನೇನಿಯ. ನಮ್ಮ ಅಮ್ಮಂಗೆ ಫೋನ್ ಹಾಕಿದ್ರೆ ನಮ್ಮ ಅಮ್ಮ ಬೇಡ 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 ಸುಮ್ಕೆ ಯಾಕೆ ಮೂರ್ವಾ ದಿನಗೆ ಈ ಬಿಡ್ಸೋ ಕೆಲಸ ನೀನೇ ಮಾಡ್ತೀನಿ. ಊರಾಗ ಕೂಲಿ ಮಾಡೋದಕ್ಕಿನ್ನೂ ಇಲ್ಲಿ ಕೂಲಿ ಮಾಡೋದೇ ನಿನಗೆ ಎಷ್ಟು ವಾಸಿ ಅಂತ ಅನ್ನಿಸ್ತೈತೆ ನಂಗಂತೂ. ಯಾರವ್ವ ಇವಳು ಚೆಲುವೆ ನನ್ನ ಕಣ್ಣೆ ಬಿತ್ತು ರಂಪ 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 ಹೋ ರಂಪ ರಂಪ ಹೋ ಇವಳಂದಕ್ಕೆ ಸಾಟಿ ಎಲ್ಲೂ ಇಲ್ಲ ಕಣ್ಣೆ ಸ್ವಾತಿ ಮುತ್ತು. ನಿಧಿ ನಿಧಿ ನಿನ್ನ ಮಾತು ಕೇಳಬೇಕಿತ್ತು ನಿಧಿ. ನಾನು ನಿನ್ನ ಜೊತೆಗೆ ಇರಬೇಕಿತ್ತು. ಹಾಳಾಗೋಗ್ಬಿಟ್ಟೆ ನಾನಂತೂ ಹಾಳಾಗೋಗ್ಬಿಟ್ಟೆ. ಇವನ ಜೊತೆ ಬಂದ್ಬಿಟ್ಟು ಹಾಳಾಗೋಗ್ಬಿಟ್ಟೆ ಕಣ್ಣಿದಿ. ನಿನ್ನ ಜೊತೆ ಇದ್ದಿದ್ರೆ ಹಿಂಗೆ ಆಯ್ತಿರಲಿಲ್ಲ ನನ್ನ ಬಾಳು. ಒಂದು ಕೂಲಿ ಕಳಿಸ್ತಿದ್ದಂಗೆ ನಾಲಿ ಕಳಿಸ್ತಿದ್ದಂಗೆ ಸಂದಾಗ ನೋಡ್ಕೊಂಡಿದ್ದೆ ನನ್ನ. ಆದರೆ ಇವಾಗ ನೋಡಿದ್ರೆ ಹಂಗೆ ಆಗೋಗ್ಬಿಡ್ತು ನನ್ನ ಬಾಳು ನಿಧಿ. ಏ ಇವನೊಬ್ಬ ಎದ್ರು ಕುಂತ್ರು ನಿಂತ್ರು ನಿಧಿ ಅಂತ ಹೇಳ್ಬಿಟ್ಟು ಸುಮ್ಕೆ ನೀವು ಒದ್ರಕತಾನೆ. ಹೋಗ್ಲಿ ಅವಳ ಹತ್ರ ಉಗಿಸ್ಕೊಂಡು ಮಾಡ್ಕೊಂಡು ನಿನ್ ಜೀವನ ಮಾಡ್ತಿದ್ಲ ನೀನು. ಅದಕ್ಕಿನ್ನ ಈ ಬಾಳೆ ಎಷ್ಟೋ ಬಾಳು ಸುಮ್ಕಿರು. ನೋಡು ಇವತ್ತು ಈ ಕೆಲಸ ಮಾಡು ನಳಿಕೆ ಮೀನ್ ಹಿಡಿಯಕ್ಕೆ ಹೋಗೋಣ. ಮಂಗ್ಳೂರು ಕರ್ಕೊಂಡು ಹೋಯ್ತೀನಿ ನಿನ್ನ. ಏನೋ ಮಂಗ್ಳೂರು ಕರ್ಕೊಂಡು ಹೋಗ್ತೀಯಾ? ಹೂ ಕಣಲ್ಲ ಒಂದೇ ತಗ ಎಷ್ಟು ದಿನ ಅಂತ ಇರೋದು. ನೋಡು ಇಲ್ಲೇನು ತಲೆ ಕೆಡ್ಸ್ಕೊಬೇಡ. ಏನೇನು ಸಿಗ್ತದೆ ಎಲ್ಲ ಎತ್ಕೊಂಡು ಮಂಗ್ಳೂರು ಕಡೆಗೆ ಎಸ್ಕೇಪ್ ಹೋಗ್ಬಿಡೋಣ. ಅಲ್ಲಿ ಮೀನು ಹಿಡಿಯೋ ಕೆಲಸ ಮಾಡೋಣ. ನೀನೇನು ಯೋಚನೆ ಮಾಡ್ಬೇಡ ನೀನು. ನೋಡು ನೀನು ಮೊದಲನೇ ಕಿತ್ತ ಇದೆಲ್ಲ ನಂಗೆ ಮೊದಲಿಂದನೂ ಎಲ್ಲ ನನಗೆ ಬ್ಲಡ್ಡಾಗೆ ಬಂದ್ಬಿಟ್ಟೈತೆ. ತಲೆನೇ ಕೆಡ್ಸ್ಕೊಬೇಡ. ನೋಡು ಬತ್ತೀಯ ನನ್ನ ಜೊತೆ ಬಾ. ಇಲ್ಲಾಂದ್ರೆ ಈ ಕಾಫಿ ಎಸ್ಟೇಟ್ ಆಗಿನೇನಿಯ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡು. ನಂಗೆ ಯಾಕೋ ಇದಕ್ಕಿನ್ನೂ ಸಮುದ್ರದಾಗ ಹೋಗ್ಬಿಟ್ಟು ಮೀನು ಹಿಡಿಯೋದೇ ಸುಲಭ ಅಂತ ಅನ್ನಿಸ್ತೈತೆ. ನಾನು ಅಲ್ಲಿಗೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನೀನು ಬಂದ್ಬಿಡು.